ನಮಸ್ಕಾರ ಗೆಳೆಯರೆ. ಕಳೆದ 77 ವರ್ಷಗಳ ಇತಿಹಾಸವನ್ನು ನೋಡಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಉಂಟಾದಾಗಲೆಲ್ಲ ನೀವು ಯುದ್ಧದ ಬಗ್ಗೆ ಮರೆತು ಬಿಡಿ, ಯುದ್ಧವು ಬಹಳ ದೊಡ್ಡ ವಿಷಯ, ಸಣ್ಣ ಉದ್ವಿಗ್ನತೆ ಇದ್ದರೂ ಕೂಡ ಈ ಪಾಕಿಸ್ತಾನವನ್ನು ಉಳಿಸುವುದಕ್ಕಾಗಿ ಅಮೆರಿಕ ಮತ್ತು ಯುರೋಪ್ ಅಂತ ದೇಶಗಳು ಮೊದಲು ಬರ್ತಾ ಇದ್ದವು. ಅಂದ್ರೆ ಗುಂಡು ಹಾರಿಸುವ ಮೊದಲು ಅಮೆರಿಕ ಮತ್ತು ಯುರೋಪಿಯನ್ ಜನರು ರಾಜಿ ಮಾಡಿಕೊಳ್ಳುವುದಕ್ಕಾಗಿ ಬರ್ತಾ ಇದ್ರು. ಆಗ ಈ ರೀತಿಯ ಸಿಚುವೇಶನ್ ಇತ್ತು. ಹಾಗೂ ಇದರಿಂದಾಗಿ ಭಾರತವು ಈ ಪಾಕಿಸ್ತಾನದ ವಿರುದ್ಧ ಸರಿಯಾದ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗೂ ಕೇವಲ ಇದಷ್ಟೇ ಅಲ್ಲದೆ ಈ ಯುರೋಪ್ ಪಾಕಿಸ್ತಾನಕ್ಕೆ ಸಹಾಯ ಮಾಡುವುದಕ್ಕಾಗಿ ಪಾಕಿಸ್ತಾನದ ಸಂಪೂರ್ಣ ಪ್ರೊಪೋಗೆಂಡಾ ಏನಿದೆ, ಪರಮಾಣು ಬಾಂಬ್ ಬೆದರಿಕೆಯನ್ನು ಹರಡುವ ಮತ್ತು ಅದನ್ನು ದೊಡ್ಡದಾಗಿಸುವ ಕೆಲಸವನ್ನು ಕೂಡ ಇಡೀ ಜಗತ್ತಿನಲ್ಲಿ ಹರಡಿಸ್ತಾ ಇತ್ತು. ಯಾಕಂದ್ರೆ ಭಾರತ ಏನಾದ್ರೂ ಮಾಡಿದ್ರೆ ಈ ಪಾಕಿಸ್ತಾನ ಪರಮಾಣು ಬಾಂಬ್ನಿಂದ ದಾಳಿ ಮಾಡ್ತದೆ, ಇದರಿಂದ ರೇಡಿಯೇಷನ್ ಇಡೀ ಜಗತ್ತಿನಲ್ಲಿ ಹರಡ್ತದೆ ಅಂತ. ಅದಕ್ಕಾಗಿ ಭಾರತವನ್ನು ತಡೆಯೋದು ಅಗತ್ಯವಾಗಿದೆ ಅನ್ನೋದನ್ನ ಹೇಳುವ ಮೂಲಕ ಯುರೋಪ್ ಇಡೀ ಜಗತ್ತನ್ನ ಒಟ್ಟುಗೂಡಿಸುತ್ತಿತ್ತು. ಹಾಗೂ ಅದು ಭಾರತದ ಬಾಗಿಲನ್ನು ತಲುಪುವ ಮೂಲಕ ಭಾರತದ ಮೇಲೆ ಒತ್ತಡ ಹೇರ್ತಾ ಇತ್ತು. ಈ ಕಾರಣದಿಂದಾಗಿ ಭಾರತವು ಈ ಪಾಕಿಸ್ತಾನದ ವಿರುದ್ಧ ಸರಿಯಾದ ಕ್ರಮ ತೆಗೆದುಕೊಳ್ಳೋದಕ್ಕೆ ಎಂದಿಗೂ ಸಾಧ್ಯವಾಗಲಿಲ್ಲ. ನೀವು ಇಡೀ ಇತಿಹಾಸವನ್ನು ಎತ್ತಿ ನೋಡಿದ್ರು ಸಹ ಯಾವತ್ತಿದ್ರೂ ನಮ್ಮ ಸೈನ್ಯವು ಈ ಪಾಕಿಸ್ತಾನಕ್ಕಿಂತಲೂ ಹಲವು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಆದ್ರೆ ನಮ್ಗೆ ಅದನ್ನ ಬಳಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಈ ಬಾರಿ ಏನೋ ಒಂದು ವಿಭಿನ್ನವಾಗಿದೆ. ಅದು ಹೇಗೆ? ಆಕ್ಚುಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಉದ್ವಿಗ್ನತೆ ಕಳೆದ 3-4 ದಿನಗಳಿಂದ ಉಂಟಾಗಿಲ್ಲ. ಇದು 22ನೇ ತಾರೀಕಿನಿಂದಲೇ ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿತ್ತು. ಹಾಗೂ ಅಂದಿನಿಂದಲೇ ಭಾರತ ಕೆಲವು ಮಿಲಿಟರಿ ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ಖಚಿತವಾಗಿತ್ತು. ಸೊ ಇದನ್ನು ತಪ್ಪಿಸುವುದಕ್ಕಾಗಿ ಪಾಕಿಸ್ತಾನ ಕಳೆದ 10 ದಿನಗಳಿಂದ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಸುತ್ತಾಡ್ತಾ ಇತ್ತು. ಪ್ರತಿಯೊಂದು ಮನೆಗೂ ಹೋಗಿ ಅದು ಭಾರತದ ಮೇಲೆ ಒತ್ತಡ ಹೇರುವುದಕ್ಕೆ ಮತ್ತು ಯಾವುದೇ ಮಿಲಿಟರಿ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳುವಂತೆ ಬೇಡಿಕೊಳ್ತಾ ಇತ್ತು. ಇಲ್ದಿದ್ರೆ ಪಾಕಿಸ್ತಾನ ಪರಮಾಣು ಬಾಂಬ್ ಬೀಳಿಸುತ್ತದೆ, ಪರಮಾಣು ಯುದ್ಧ ಪ್ರಾರಂಭವಾಗ್ತದೆ ಅಂತ ಹೇಳ್ತಾ ಇತ್ತು. ಆದರೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಈ ಬಾರಿ ಈ ಪಾಕಿಸ್ತಾನಕ್ಕೆ ಯುರೋಪ್ ಮತ್ತು ಅಮೆರಿಕದಿಂದ ಯಾವುದೇ ಸಹಾಯ ಸಿಕ್ಕಿಲ್ಲ. ಇದಕ್ಕೆ ವಿರುದ್ಧವಾಗಿ ನಿನ್ನೆಯಷ್ಟೇ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಯಾವುದೇ ವಿಷಯವು ಅಮೆರಿಕದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹಾಗೆಯೇ ಅವರು ಇದು ಈ ಎರಡು ದೇಶಗಳ ನಡುವೆ ನೇರವಾಗಿ ಸಂಬಂಧಿಸಿದ ವಿಷಯವಾಗಿದೆ. ಅಮೆರಿಕ ಇಲ್ಲಿ ಯಾವುದೇ ಪಾತ್ರವನ್ನ ವಹಿಸುವುದಿಲ್ಲ ಅಥವಾ ಮಧ್ಯ ಪ್ರವೇಶಿಸುವುದಿಲ್ಲ. ಹಾಗೇನೇ ಇನ್ನು ಅವರು ಪಾಕಿಸ್ತಾನ ಪರಮಾಣು ಯುದ್ಧದ ಬೆದರಿಕೆ ಹಾಕ್ತಾ ಇದ್ದು, ಪ್ರಸ್ತುತ ನಮ್ಮ ಇಂಟೆಲಿಜೆನ್ಸ್ ಮಾಹಿತಿಗಳ ಪ್ರಕಾರ ಈ ವಿಷಯವು ಯಾವುದೇ ಪರಮಾಣು ಯುದ್ಧ ಇತ್ಯಾದಿಗಳಿಗೆ ತಲುಪುವುದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸೊ ಈಗ ನಾವು ಈ ಯುರೋಪಿಯನ್ ಬಗ್ಗೆ ಮಾತಾಡುವುದಾದ್ರೆ ಈಗ ಅದು ಮೌನವಾಗಿದ್ದು ಅಕ್ಷರಶಃ ಈ ಯುರೋಪಿಯನ್ ದೇಶಗಳಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ಹೌದು, ಯುರೋಪಿಯನ್ ಒಕ್ಕೂಟವು ಎರಡು ದೇಶಗಳು ಎಸ್ಕಲೇಷನ್ ಮಾಡಬಾರದು ಅನ್ನೋ ಹೇಳಿಕೆ ನೀಡಿದೆ. ಅಂದ್ರೆ ವಿಷಯವನ್ನ ಮತ್ತಷ್ಟು ಉಲ್ಬಣಗೊಳಿಸಬೇಡಿ. ಸೊ ಈಗ ಭಾರತದ ಮೇಲೆ 0 ಪ್ರೆಷರ್ ಇದ್ದು ಈ ಯುರೋಪ್ ಅಥವಾ ಅಮೆರಿಕಾದಿಂದ ಯಾವುದೇ ಪ್ರೆಷರ್ ಇಲ್ಲ. ಇದಷ್ಟೇ ಅಲ್ಲದೆ ರಷ್ಯಾ, ಚೀನಾ ಆಗಿರ್ಲಿ ಭಾರತದ ವಿರುದ್ಧ ಯಾರು ಇಲ್ಲಿಂದಲೂ ಪ್ರತಿಕ್ರಿಯಿಸಿಲ್ಲ. ಈ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಚೀನಾ ಕೂಡ ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತಿದೆ ಅಂತ ಸೂಚಿಸುವ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಆದ್ರೆ ಇದನ್ನ ನಂಬಿ ಗೆಳೆಯರೆ, ಇದನ್ನ ನೋಡಿ ಪಾಕಿಸ್ತಾನಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅಥವಾ ISIನ ಕಾಲುಗಳು ನಡಕ್ತಾ ಇವೆ. ಯಾಕಂದ್ರೆ ಅವರು ಪ್ರತಿ ಬಾರಿಯೂ ತಮ್ಮ ಮುಖ ತೋರಿಸಿ ತಪ್ಪಿಸ್ಕೊಳ್ತಾ ಇದ್ರು. ಅವರು ಒಂದಲ್ಲ ಒಂದು ನೆಪ ಹೇಳಿ ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ ಅವರಿಗೆ ಯಾವುದೇ ಅವರ ಮುಖ ತೋರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಈ ಆಸಿಮ್ ಮುನೀರನ್ನ ನೀವು ನೋಡ್ಬೇಕು, ಪಾಕಿಸ್ತಾನದ ಜನರು ಇವನನ್ನ ಜೀವಂತವಾಗಿ ಸುಡಲಿದ್ದಾರೆ. ಯಾಕಂದ್ರೆ ಭಾರತ ಈಗ ಇವನೊಂದಿಗೆ ಬಹಳ ಕೆಟ್ಟದಾಗಿ ವ್ಯವಹಾರ ಮಾಡಲಿದೆ. ಇದಷ್ಟೇ ಅಲ್ಲದೆ ಕಳೆದ 2 ದಿನಗಳಲ್ಲಿ ಈ ಪಾಕಿಸ್ತಾನಿ ಸೇನೆಯ ಪರಿಸ್ಥಿತಿ ಹೇಗೆ ಮಾಡಲಾಗಿದೆ ಅಂದ್ರೆ, ಇವರು ಭಾರತದ ಮುಂದೆ ಮಂಡಿಯೂರದಿದ್ರೆ ಭಾರತ ಇವರನ್ನ ಇನ್ನಷ್ಟು ಹೊಡೆಯಲಿದೆ. ಹಾಗೂ ಪಾಕಿಸ್ತಾನಕ್ಕೆ ಅತ್ಯಂತ ಸಮಸ್ಯಾತ್ಮಕ ವಿಷಯವಂದ್ರೆ ಭಾರತ ಅವುಗಳನ್ನ ಹೊಡೆಯುತ್ತಿದ್ದರೂ ಈ ಬಾರಿ ಅವರನ್ನ ಬಿಡಿಸುವುದಕ್ಕೆ ಯಾರೂ ಇಲ್ಲ. ಮೈದಾನವು ಕ್ಲೀನ್ ಆಗಿದೆ, ಭಾರತ ಅವರನ್ನ ಏನ್ ಬೇಕಾದರೂ ಮಾಡಬಹುದು. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.